ಚಾಮುಂಡಿ ಹಿಂದೂಗಳ ಸ್ವತ್ತಲ್ಲ ಎಂಬ ಡಿಕೆ ಹೇಳಿಕೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಾಜಕೀಯವಾಗಿ ಭಸ್ಮ ಆಗ್ತೀರಿ ಅಂತ ವಿಜಯೇಂದ್ರ ಹೇಳಿದ್ದಾರೆ. ರಾಜಕೀಯವಾಗಿ ಭಸ್ಮವಾಗ್ತಾ ಇರಿ, ಎಚ್ಚರ ಅಂತ ವಿಜಯೇಂದ್ರ ಎಚ್ಚರಿಕೆ ಕೊಟ್ಟಿದ್ದಾರೆ. ಚಾಮುಂಡಿ ತಾಯಿ ಕೆಣಕೋದಕ್ಕೆ ಹೋದ್ರೆ ರಾಜಕೀಯವಾಗಿ ಭಸ್ಮ ಆಗ್ತೀರಿ. ಬಂಡೆ ಎಂದು ಬೀಗುತ್ತಿದ್ದ ನೀವು ಮುದ್ದೆಯಾಗಿ ಹೋಗ್ತೀರಿ. ನೀವು ಪಾರಾಗಲು ಚಾಮುಂಡಿ ಬೆಟ್ಟ ದಸರಾ ಬಳಸಿಕೊಳ್ಬೇಡಿ. ನಿಮಗೆ ಎದುರಾಗಿರುವ ಕಂಟಕದಿಂದ ಪಾರಾಗೋದಕ್ಕೆ ಬಳಸಿಕೊಳ್ಳಬೇಡಿ. ಮಹಿಷಾಸುರ ಮರ್ದನ ಮಾಡುವ ಕಾಲ ದೂರ ಇಲ್ಲ. ಚಾಮುಂಡಿ ತಾಯಿ ಶ್ರದ್ಧೆಯ ಭಕ್ತರ ಸ್ವತ್ತು. ಅದನ್ನ ಮುಟ್ಟೋದಕ್ಕೆ ಹೋದ್ರೆ ನಿಮಗೆ ಕಾದಿದೆ ಆಪತ್ತು. ಡಿಕೆ ಚಾಮುಂಡಿ ಬೆಟ್ಟ ಹೇಳಿಕೆಯ ಬಗ್ಗೆ ವಿಜಯೇಂದ್ರ ಟ್ವೀಟ್ ಮಾಡಿದ್ದಾರೆ. ಟ್ವೀಟ್ ಮುಖಾಂತರ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಚಾಮುಂಡಿ ಹಿಂದೂಗಳ ಸ್ವತ್ತಲ್ಲ ಎಂಬ ಡಿಕೆ ಹೇಳಿಕೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ರಾಜಕೀಯವಾಗಿ ಭಸ್ಮವಾಗುವಿರಿ, ಎಚ್ಚರ ಅಂತ ವಿಜಯೇಂದ್ರ ಟ್ವೀಟ್ ಮಾಡಿದ್ದಾರೆ. ಗಮನಿಸ್ತಾ ಇದೀವಲ್ಲ, ಇದು ವಿಜಯೇಂದ್ರ ಮಾಡಿರುವಂತಹ ಟ್ವೀಟ್. ಬಿಜೆಪಿ ರಾಜ್ಯಾಧ್ಯಕ್ಷರು ಮಾಡಿರುವಂತಹ ಟ್ವೀಟ್ ಇದು. ಚಾಮುಂಡಿ ತಾಯಿ ಕೆಣಕೋದಕ್ಕೆ ಹೋದರೆ ರಾಜಕೀಯವಾಗಿ ಭಸ್ಮ ಆಗ್ತೀರಿ. ಬಂಡೆ ಎಂದು ಬೀಗುತ್ತಿದ್ದ ನೀವು ಮುದ್ದಿಯಾಗಿ ಹೋಗ್ತೀರಿ. ನೀವು ಪಾರಾಗೋದಕ್ಕೆ ಚಾಮುಂಡಿ ಬೆಟ್ಟ ದಸರಾ ಇದನ್ನ ಬಳಸ್ಕೋಬೇಡಿ. ನಿಮಗೆ ಎದುರಾಗಿರುವ ಕಂಟಕದಿಂದ ಪಾರಾಗೋದಕ್ಕೆ ಬಳಸಿಕೊಳ್ಬೇಡಿ ಅಂತ ಟ್ವೀಟ್ ಮುಖಾಂತರ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಒಂದ್ ಕಡೆ ಅಲ್ಲಿ ಗಮನಿಸ್ತಾ ಇದ್ದೀವಿ ವಿಜಯೇಂದ್ರ ಮಾಡಿರುವಂತಹ ಟ್ವೀಟ್ ಅನ್ನ. ಇದಕ್ಕೆ ಮುಂಚೆ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು ಕೇಳೋಣ ಬನ್ನಿ. ವಿಶ್ವಾಸ ಇದೆ, ಚಾಮುಂಡಿ ದೇವರು ಎಲ್ಲಾ ಧರ್ಮದವ್ರಿಗೂ ಇದೆ, ಹಿಂದೂಗಳ ಆಸ್ತಿ ಏನಲ್ಲ. ಎಲ್ಲ ಸಮಾಜದವರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ, ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ, ಅವ್ರ ನಂಬಿಕೆ. ನಾವು ಇದಕ್ಕೆ ಹೋಗ್ತೀವಪ್ಪ, ಮಸೀದಿಗಳಿಗೆ ಹೋಗ್ತೀವಿ, ಚರ್ಚ್ಗಳಿಗೆ ಹೋಗ್ತೀವಿ, ನಮ್ಮ ಬಸ್ಸಿಗಳಿಗೆ ಹೋಗ್ತೀವಿ, ಜೈನ್ ಟೆಂಪಲ್ಗೆ ಹೋಗ್ತೀವಿ, ಗುರುದ್ವಾರಾಗ ಹೋಗ್ತೀವಿ. ಏನ್ ಗುರುದ್ವಾರಕ್ಕೆ ನಮ್ನ ಹೋಗೋದೇನಂತ ತಪ್ಪಿಸ್ಬೇಕಾಗ್ತದೆ? ಯಾರು ನಿಲ್ಸಿದಾರ? ಹಿಂದೂ ಟೆಂಪಲ್ಗೆ ಅವ್ರು ಬರೋದಕ್ಕೆ ಏನಾದ್ರು ನಾವು ತಪ್ಪಿಸಿದೀವ? ಏನಿಲ್ವಲ್ಲ. ಯಾರು ಬೇಕಾದ್ರೂ ಹೋಗ್ಬೋದು, ಯಾರು ಮಾಡಬಾರ್ದು. ಈಗ ಎಷ್ಟೋ ಜನ ಹಿಂದೂಗಳು ಮುಸ್ಲಿಂ ಆಗಿ ಕನ್ವರ್ಟ್ ಆಗಿಲ್ವಾ? ಅವ್ರ ರೀಜನ್ಗಳು ತೆಗೆದುಕೊಂಡಿಲ್ವಾ? ಕ್ರಿಶ್ಚಿಯನ್ಯಾಟಿ ತೆಗೆದುಕೊಂಡಿಲ್ವಾ? ಕೆಲವರು ಹಿಂದೂಗಳ ರಿಲಿಜನ್ ಇವರು ಮುಸ್ಲಿಮ್ಸ್ ಅವರು ಪ್ರಾಕ್ಟೀಸ್ ಮಾಡ್ತಾ ಇಲ್ವಾ? ಬೇಕಾದಷ್ಟು ಉದಾಹರಣೆಗಳಿದೆ. ದಿಸ್ ಇಸ್ ಆಲ್ ಪಾಲಿಟಿಕ್ಸ್. ಯಾಕೆ ಹತ್ಬಾರ್ದು, ಯಾಕೆ ನಿಲ್ಲಿಸಲ್ಲ? ಈಗ ಆಯ್ತಪ್ಪ, ಅಯೋಧ್ಯೆ ರಾಮಕ್ಕೆ ನೀವು ಹಿಂದೂಗಳು ಮಾತ್ರ ಬರಬೇಕು ಅಂತ ಯಾಕೆ ಬಿಡಾಕಿಲ್ಲ? ಅಯ್ಯೋ ನಾಟ್ ಬಿಟ್ಟದೆ ಎಲ್ಲಿದೆ ಆತರ? ಈಗ ಆಯ್ತು, ನಿಮ್ಮ ಸರ್ಕಾರ ಆಯ್ತಲ್ಲ, ನೀವು ಮಂತ್ರಿ ಆಗಿದ್ದೀರಿ, ಹಿಂದೂ ನಮ್ಮ ಮೈನಾರಿಟೀಸ್ ಡಿಪಾರ್ಟ್ಮೆಂಟ್ ಇದೆಯಪ್ಪ. ಚಾಮುಂಡಿ ಬೆಟ್ಟ, ಚಾಮುಂಡಿ ದೇವರು ಎಲ್ಲಾ ಧರ್ಮದವ್ರಿಗೂ ಇದೆ, ಹಿಂದೂಗಳ ಆಸ್ತಿ ಏನಲ್ಲ. ಎಲ್ಲ ಸಮಾಜದವರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ, ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ, ಅವ್ರ ನಂಬಿಕೆ. ನಾವು ಇದಕ್ಕೆ ಹೋಗ್ತೀವಪ್ಪ, ಮಸೀದಿಗಳಿಗೆ ಹೋಗ್ತೀವಿ, ಚರ್ಚ್ಗಳಿಗೆ ಹೋಗ್ತೀವಿ, ನಮ್ಮ ಇದು ಡಿ ಕೆ ಶಿವಕುಮಾರ್ ಮಾತನಾಡಿರುವಂತಹ ಮಾತು. ಇನ್ನು ಡಿ ಕೆ ಶಿವಕುಮಾರ್ ಮಾತಿಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ರು ಹಾಗಾದ್ರೆ ಅಶೋಕ್ ಕೇಳೋಣ ಬನ್ನಿ. ಮಾಡಕ್ಕಾಗಲ್ಲ, ಪಕ್ಕಾ ಹಿಂದೂಗಳ ಸ್ವತ್ತು, ಮುಸಲ್ಮಾನರ ಸ್ವತ್ತಲ್ಲ. ಇಂಥ 100 ಡಿ ಕೆ ಶಿವಕುಮಾರ್ ಬಂದ್ರು ಅದನ್ನ ಮಾಡಕ್ಕಾಗಲ್ಲ. ಪಕ್ಕ 100ಕ್ಕೆ 1000% ಅದು ಹಿಂದೂಗಳ ಸ್ವತ್ತು. ಹಿಂದೂಗಳು ಧಾರ್ಮಿಕ ಅದಿರ್ಬೋದು, ಧರ್ಮಸ್ಥಳ ಇರ್ಬೋದು, ತಿರುಪತಿ ಇರ್ಬೋದು, ಅಯ್ಯಪ್ಪ ಸ್ವಾಮಿ, ಇವೆಲ್ಲನೂ ಕೂಡ ಹಿಂದೂಗಳ ಸ್ವತ್ತು. ಅದನ್ನು ಮುಟ್ಟಿದ್ರೆ ದಂಗೆ ಆಗೋಗ್ತದೆ, ಹುಷಾರ್. ಆ ಎಚ್ಚರಿಕೆಯನ್ನು ಕಾಂಗ್ರೆಸ್ ಪಾರ್ಟಿಗೆ ನಾವು ಕೊಡ್ತಾ ಇದ್ದೀವಿ. ಪಕ್ಕಾ ಹಿಂದೂಗಳ ಸ್ವತ್ತು, ಮುಸಲ್ಮಾನರ ಸ್ವತ್ತಲ್ಲ. ಇಂಥ 100 ಡಿ ಕೆ ಶಿವಕುಮಾರ್ ಬಂದ್ರು ಅದನ್ನ ಮಾಡಕ್ಕಾಗಲ್ಲ. ಪಕ್ಕ 100ಕ್ಕೆ 1000% ಅದು ಹಿಂದೂಗಳ ಸ್ವತ್ತು. ಹಿಂದೂಗಳು ಧಾರ್ಮಿಕ ಅದಿರ್ಬೋದು, ಧರ್ಮಸ್ಥಳ ಇರ್ಬೋದು, ತಿರುಪತಿ ಇರ್ಬೋದು, ಅಯ್ಯಪ್ಪ ಸ್ವಾಮಿ, ಇವೆಲ್ಲನೂ ಕೂಡ ಹಿಂದೂಗಳ ಸ್ವತ್ತು. ಅದನ್ನು ಮುಟ್ಟಿದ್ರೆ ದಂಗೆ ಆಗೋಗ್ತದೆ, ಹುಷಾರ್. ಡಿ ಕೆ ಶಿವಕುಮಾರ್ ಆಡಿದಂತಹ ಮಾತಿಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಟ್ವೀಟ್ ಮುಖಾಂತರ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರೆ, ಮತ್ತೊಂದು ಕಡೆ ಆರ್ ಅಶೋಕ್ ಕೂಡ, ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ತಮ್ಮ ಅಸಮಾಧಾನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅದು 100% ಅದು ಹಿಂದೂಗಳ ಸ್ವತ್ತು.
ಅದನ್ನು ಯಾರೂ ಕೂಡ ಮುಟ್ಟೋದಕ್ಕಾಗೋದಿಲ್ಲ, ಮುಟ್ಟಿದ್ರೆ ದಂಗೆ ಆಗತ್ತೆ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ. ಗಮನಿಸ್ತಾ ಇದ್ದೀವಿ, ಒಂದು ಕಡೆ ವಿಜೇಂದ್ರ ಮಾಡಿರುವಂತಹ ಟ್ವೀಟ್ ಮುಖಾಂತರ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಚಾಮುಂಡಿ ತಾಯಿಯನ್ನು ಕೆಣಕೋದಕ್ಕೆ ಹೋದರೆ ರಾಜಕೀಯವಾಗಿ ಭಸ್ಮ ಆಗ್ತೀರಿ, ಬಂಡೆ ಅಂತ ಬೀಗ್ತಾ ಇದ್ದ ನೀವು ಮುದ್ದೆಯಾಗಿ ಹೋಗ್ತೀರಿ. ನೀವು ಪಾರಾಗೋದಕ್ಕೆ ಚಾಮುಂಡಿ ಬೆಟ್ಟ ದಸರಾವನ್ನು ಬಳಸಿಕೊಳ್ಳಬೇಡಿ, ನಿಮಗೆ ಎದುರಾಗಿರುವ ಕಂಟಕದಿಂದ ಪಾರಾಗೋದಕ್ಕೆ ಬಳಸಿಕೊಳ್ಬೇಡಿ ದೇವಸ್ಥಾನವನ್ನು. ಮಹಿಷಾಸುರ ಮರ್ದಿನಿ ಮರ್ದನ ಮಾಡುವ ಕಾಲ ದೂರ ಇಲ್ಲ. ಚಾಮುಂಡಿ ತಾಯಿ ಶ್ರದ್ಧೆಯ ಭಕ್ತರ ಸ್ವತ್ತು, ಅದನ್ನು ಮುಟ್ಟೋದಕ್ಕೆ ಹೋದರೆ ನಿಮಗೆ ಕಾದಿದೆ ಆಪತ್ತು. ಡಿಕೆ ಚಾಮುಂಡಿ ಬೆಟ್ಟ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯೇಂದ್ರ ಟ್ವೀಟ್ ಮುಖಾಂತರ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಚಾಮುಂಡಿ ಹಿಂದೂಗಳ ಸ್ವತ್ತಲ್ಲ ಎಂಬ ಡಿಕೆ ಶಿವಕುಮಾರ್ ಕೊಟ್ಟಂತ ಹೇಳಿಕೆ ಏನಿದೆ, ಈ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಈಗ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ 100% ಅದು ಹಿಂದೂಗಳ ಸ್ವತ್ತು, ಅದು ಬೇರೆ ಯಾರು ಸ್ವತ್ತು ಅಲ್ಲ, ಅದು ಹಿಂದೂಗಳ ಸ್ವತ್ತು, ಅದನ್ನು ಮುಟ್ಟೋದಕ್ಕೆ ಹೋದರೆ ದಂಗೆ ಆಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ.